ನಮಸ್ಕಾರ. ಈ ದಿನ ವಿಶೇಷವಾಗಿ ಆಗಸ್ಟ್ 16ನೇ ತಾರೀಕು ಬರ್ತಿರುವಂತಹ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಈ ಒಂದು ಕಳಶವನ್ನು ಕೂರಿಸುವ ಪದ್ಧತಿ ಇರುತ್ತೆ. ಈ ಒಂದು ಕಳಶಕ್ಕೆ ಈ ವಸ್ತುಗಳನ್ನು ಹಾಕಿ ಲಕ್ಷ್ಮಿಯನ್ನು ಆಹ್ವಾನಿಸಿ ಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಅಷ್ಟ ಐಶ್ವರ್ಯ, ಸುಖ, ಶಾಂತಿ, ಸುಮಂಗಲಿತನ ಎಲ್ಲವೂ ಗಟ್ಟಿಯಾಗುತ್ತೆ. ಹಾಗೆಯೇ ಯಾವ ಸಮಯದಲ್ಲಿ ಲಕ್ಷ್ಮಿಗೆ ಪೂಜೆಯನ್ನು ಮಾಡಬೇಕು, ಹಾಗೆಯೇ ಈ ದಿನ ವಿಶೇಷವಾಗಿ ಪುತ್ರದ ಏಕಾದಶಿಯು ಸಹ ಬಂದಿದೆ. ಈ ಏಕಾದಶಿಯು ಮಹಾಲಕ್ಷ್ಮಿಯ ಪತಿಯಾದ ವಿಷ್ಣುವನ್ನು ಆರಾಧಿಸಲಿಕ್ಕೆ ಏಕಾದಶಿಯನ್ನು ಆಚರಿಸ್ತಾರೆ. ಹಾಗೆಯೇ ಪುತ್ರದ ಏಕಾದಶಿಯು ಬಹಳ ವಿಶೇಷವಾದಂಥ ಏಕಾದಶಿ. ಈ ದಿನ ಅನ್ನ ನಿಷಿದ್ಧ. ಹಾಗಾಗಿ ದೇವಿಗೆ ಅನ್ನದಿಂದ ತಯಾರಿಸಿದಂತಹ ನೈವೇದ್ಯವನ್ನು ಅರ್ಪಿಸಬೇಕಾ ಅಥವಾ ಬೇಡವಾ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ. ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೂ ಮೊದಲು ಬರುವಂತಹ ಶುಕ್ರವಾರದಂದು ಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಬೇಕು ಅಂತ ಹೇಳಿ ಭವಿಷ್ಯೋತ್ತ ಪುರಾಣದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಚಾರುಮತಿ ಎಂಬಂತಹ ಒಬ್ಬ ಭಕ್ತೆಗೆ ಬಂದು ಹೇಳಿದರು. ಆಕೆ ಶುರು ಮಾಡಿದಂತಹ ವ್ರತವೇ ವರಮಹಾಲಕ್ಷ್ಮಿ ಹಬ್ಬ. ವರವನ್ನು ನೀಡುವವಳೆ ವರಮಹಾಲಕ್ಷ್ಮಿ. ಅಷ್ಟ ಸಿದ್ಧಿಗಳು, ಅಷ್ಟ ಐಶ್ವರ್ಯಗಳನ್ನು ಕರುಣಿಸುವಂತಹ ತಾಯಿಯ ವ್ರತವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ಹಾಗೆಯೇ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಕಳಶಕ್ಕೆ ಈ ವಸ್ತುಗಳನ್ನು ಹಾಕಿ ದೇವಿಯನ್ನು ಆರಾಧಿಸೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕಳೆದು ಹೋಗುತ್ತೆ. ಹಣಕಾಸಿಗೆ ಸಂಬಂಧಿಸಿದಂಥ ಅಥವಾ ಸಂತಾನಕ್ಕೆ ಸಂಬಂಧಿಸಿದಂಥ ಅಥವಾ ದಾಂಪತ್ಯದಲ್ಲಿ ಕಲಹ ಇದ್ದರೂ ಸಹ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸೋದ್ರಿಂದ ಆ ಎಲ್ಲ ಕಷ್ಟಗಳು ಸಹ ಕಳೆದು ಹೋಗುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ. ಇನ್ನು ವಿಶೇಷವಾಗಿ ನೀವು ಕಳಶವನ್ನು ಇಡಬೇಕಾದ್ರೆ ಈ ನಿಯಮವಾಗಿ ಇಟ್ಟು ಪೂಜಿಸಬೇಕು. ಮೊದಲಿಗೆ ಒಂದು ಪೀಠವನ್ನು ಏರ್ಪಡಿಸ್ಕೊಳ್ಬೇಕು. ಆ ಪೀಠದ ಮೇಲೆ ಅರಿಶಿಣದಿಂದ ಆ ಒಂದು ಪೀಠವನ್ನು ಸ್ವಚ್ಛಗೊಳಿಸಿ ತದನಂತರ ಆ ಒಂದು ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಬೇಕು. ನಂತರ ಅದರ ಮೇಲೆ ಬಾಳೆ ಎಲೆಯನ್ನು ಇಟ್ಟು ಆ ಒಂದು ಬಾಳೆ ಎಲೆಯ ಮೇಲೆ ಕಳಶವನ್ನು ಇಡಬೇಕು. ಕಳಶವನ್ನು ಇಟ್ಟ ನಂತರ ಆ ಒಂದು ಕಳಶಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ ನೀರನ್ನು ಹಾಕಬೇಕು. ನೀರನ್ನು ಹಾಕಿದ ನಂತರ ಆ ಒಂದು ಕಳಶಕ್ಕೆ 6 ಬಾದಾಮಿ, 6 ಗೋಡಂಬಿ, ಹಾಗೆಯೇ 6 ಲವಂಗ, 6 ಕಮಲದ ಬೀಜಗಳು, ಹಾಗೆಯೇ 6 ಗೋಮತಿ ಚಕ್ರ, 6 ಹಳದಿ ಬಣ್ಣದ ಕವಡೆಗಳು, ಹಾಗೆಯೇ 1 ಬಟ್ಟಲು ಅಡಕೆ, ಹಾಗೆಯೇ ಬೆಳ್ಳಿಯ ನಾಣ್ಯ ಅಥವಾ ಬೆಳ್ಳಿಯ ಯಾವುದಾದ್ರೂ ಒಂದು ವಸ್ತು, ಜೊತೆಗೆ ಚಿನ್ನದ ಮೂಗುತಿ ಅಥವಾ ನೀವೇನಾದರೂ ಚಿನ್ನದ ರಿಂಗ್ ಇದ್ದರೂ ಸಹ ಆ ಒಂದು ಕಳಶಕ್ಕೆ ಹಾಕಿ ನೀವು ಆ ಒಂದು ಕಳಶಕ್ಕೆ ಲಕ್ಷ್ಮಿಯನ್ನು ಆಹ್ವಾನಿಸಿ ಪೂಜೆಯನ್ನು ಮಾಡಬಹುದು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಪುತ್ರದ ಏಕಾದಶಿಯು ಸಹ ಬಂದಿದೆ. ಪುತ್ರದ ಏಕಾದಶಿಯ ದಿನ ಅನ್ನ ನಿಷಿದ್ಧ. ಹಾಗಾಗಿ ಅನ್ನದಿಂದ ತಯಾರಿಸಿದ ಯಾವುದೇ ನೈವೇದ್ಯವನ್ನು ಲಕ್ಷ್ಮೀ ಮಾತೆಗೆ ಅರ್ಪಿಸೋದು ಸಹ ಪಾಪಕ್ಕೆ ಸಮ ಅಂತ ಹೇಳಲಾಗ್ತಿದೆ. ಅಂತ ಹೇಳೋದಾದರೆ ಮಹರ್ಷಿ ಮೇಧಾರವರು ಈ ಒಂದು ಶಕ್ತಿ ಸ್ವರೂಪಿಣಿಗೆ ಎದುರುಕೊಂಡು ಅವರು ಭೂಮಿಯಲ್ಲಿ ಭತ್ತ ಮತ್ತು ಬಾರ್ಲಿಯ ರೂಪದಲ್ಲಿ ಜನಿಸಿದ್ರಂತೆ. ಹಾಗಾಗಿ ಈ ದಿನ ನೀವೇನಾದರೂ ಈ ಅನ್ನ ಮತ್ತು ಈ ಒಂದು ಬಾರ್ಲಿಯಿಂದ ತಯಾರಿಸಿದಂತಹ ನೈವೇದ್ಯವನ್ನು ದೇವಿಗೆ ಅರ್ಪಿಸೋದ್ರಿಂದ ಅವರ ರಕ್ತ ಮತ್ತು ಮಾಂಸವನ್ನು ಅರ್ಪಿಸಿದ್ದಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಯಾವುದೇ ಕಾರಣಕ್ಕೂ ಅನ್ನದಿಂದ ತಯಾರಿಸಿದಂಥ ನೈವೇದ್ಯವನ್ನು ಮಹಾಲಕ್ಷ್ಮಿಗೆ ನೈವೇದ್ಯವಾಗಿ ಅರ್ಪಿಸಬೇಡಿ. ಅದರ ಬದಲು ರವೆಯಿಂದ ತಯಾರಿಸಿದ ಅಥವಾ ಹಾಲಿನಿಂದ ಮಾಡಿದಂತಹ ಕೀರಾಗಿರ್ಬೋದು ಅಥವಾ ಒಬ್ಬಟ್ಟು, ಹೀಗೆ ಬೇರೆ ಯಾವುದೇ ಅಂದರೆ ಅಕ್ಕಿ ಮತ್ತು ಬಾರ್ಲಿಯನ್ನು ಬಳಸದೇ ಇರುವಂತಹ ಬೇರೆ ಪದಾರ್ಥಗಳನ್ನು ನೀವು ತಾಯಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ಹಾಗೆಯೇ ಈ ಒಂದು ವಿಶೇಷವಾದಂತಹ ವರಮಹಾಲಕ್ಷ್ಮಿಯನ್ನು ಪೂಜಿಸಲು ಶುಭ ಸಮಯ ಅಂತ ಹೇಳೋದಾದರೆ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 7:15 ಒಂದು ಶುಭ ಮುಹೂರ್ತ ಇದೆ. ಹಾಗೆಯೇ ಬೆಳಗ್ಗೆ 10 ಗಂಟೆ 10 ನಿಮಿಷದಿಂದ 11 ಗಂಟೆ 20 ನಿಮಿಷದವರೆಗೆ ಒಂದು ಶುಭ ಮುಹೂರ್ತ ಇದೆ. ಇನ್ನು ಇವೆರಡೂ ಶುಭ ಮುಹೂರ್ತದಲ್ಲಿ ನಿಮಗೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಕೆಲವೊಬ್ಬರು ಸಂಜೆ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀರಾ ಅಂತಹವರು ಸಂಜೆ 5:30ಯಿಂದ 6:15 ಒಂದು ವಿಶೇಷವಾದ ಶುಭ ಸಮಯ ಇದೆ. ಆ ಮುಹೂರ್ತದಲ್ಲೂ ಸಹ ನೀವು ಈ ಒಂದು ವರಮಹಾಲಕ್ಷ್ಮಿಯ ಪೂಜೆಯನ್ನು ಕೈಗೊಳ್ಳಬಹುದು. ಹಾಗೆಯೇ ಈ ಒಂದು ವಿಶೇಷವಾದಂತಹ ಪೂಜೆಯ ದಿನ ನೀವು ಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಲಕ್ಷ್ಮಿಗೆ ಸಂಬಂಧಿಸಿದ ಒಂದು ವಿಶೇಷವಾದ ಮಂತ್ರವನ್ನು ನಮ್ಮದೇ ಡಿವೈನ್ ಮೀಡಿಯಾ ಚಾನೆಲ್ನಲ್ಲಿ ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಆ ಒಂದು ಮಂತ್ರ
ಮಂತ್ರವನ್ನು 108 ಬಾರಿ ಪಠಿಸೋದ್ರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರೆಲ್ಲ ಸುಮಂಗಲಿಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದೀರೋ ಅವರು ತಪ್ಪದೆ ಉಪವಾಸವನ್ನು ಕೈಗೊಳ್ಳಬೇಕು. ಹಾಗೆಯೇ ಕಳಶಕ್ಕೆ ನಾವು ಹೇಳಿರುವಂಥ ಈ ವಸ್ತುಗಳನ್ನು ಪಟ್ಟಿ ಮಾಡ್ಕೊಳ್ಳಿ. ಮತ್ತೊಮ್ಮೆ ಆ ವಸ್ತುಗಳನ್ನ ಹೇಳ್ತೀನಿ, ಪಟ್ಟಿ ಮಾಡ್ಕೊಳ್ಳಿ. ಈ ವಸ್ತುಗಳನ್ನು ನೀವು ಕಳಶಕ್ಕೆ ಹಾಕಿ. ಮೊದಲಿಗೆ 6 ಬಾದಾಮಿ, 6 ಗೋಡಂಬಿ, 6 ಲವಂಗ, 6 ಗೋಮತಿ ಚಕ್ರ, 6 ಹಳದಿ ಬಣ್ಣದ ಕವಡೆಗಳು, 1 ಬಟ್ಟಲು ಅಡಿಕೆ, 1 ಬೆಳ್ಳಿ ನಾಣ್ಯ ಅಥವಾ ಬೆಳ್ಳಿಗೆ ಸಂಬಂಧಿಸಿದ ಯಾವುದಾದ್ರೂ ವಸ್ತು ಅಥವಾ ಚಿನ್ನದ ಯಾವುದಾದ್ರೂ ಮೂಗುತಿ ಅಥವಾ ಚಿನ್ನಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಒಂದು ವಸ್ತುವನ್ನು ಕಳಶಕ್ಕೆ ಹಾಕಬೇಕು. ಹಾಗೆಯೇ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಈ ಒಂದು ವ್ರತವನ್ನು ತನ್ನ ಭಕ್ತೆಯಾದ ಚಾರುಮತಿಗೆ ತಿಳಿಸಿ ಪೂಜೆಯನ್ನು ಮಾಡಿದಂತಹ ಚಾರುಮತಿಗೆ ಅಷ್ಟ ಐಶ್ವರ್ಯವನ್ನು ಕರುಣಿಸಿದ್ದಾಳೆ. ಯಾರೆಲ್ಲ ಈ ವ್ರತವನ್ನು ಆಚರಿಸ್ತಾರೋ ಅವರಿಗೆಲ್ಲ ಅಷ್ಟ ಐಶ್ವರ್ಯವನ್ನು ಪ್ರಾಪ್ತಿಯನ್ನು ಮಾಡ್ತಾಳೆ ಮಹಾಲಕ್ಷ್ಮೀ ದೇವಿಯು. ಈ ದಿನ ವಿಶೇಷವಾಗಿ ವಿಷ್ಣು ಮತ್ತು ಮಹಾಲಕ್ಷ್ಮಿ ಇಬ್ಬರನ್ನು ಪೂಜಿಸೋದ್ರಿಂದ ಅತಿ ಹೆಚ್ಚಿನ ಫಲಗಳನ್ನು ಪಡೆಯುತ್ತೀರಾ. ಮತ್ತಷ್ಟು ಇಂತಹದೇ ವಿಶೇಷವಾದ ಹಬ್ಬ ಹರಿದಿನ ಪೂಜೆ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ಇಂತಹದೇ ವಿಶೇಷವಾದ ದೈವ ಮಾಹಿತಿಯನ್ನು ನೀಡ್ತಿರುವಂತಹ ನಮ್ಮ ಚಾನಲನ್ನು ಬೆಂಬಲಿಸಿ. ಹಾಗೆಯೇ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.